ಪ್ರಾಂಶುಪಾಲರಾದಂಥ ಶ್ರೀಯುತ ಎಂ.ಎನ್. ರಾಜಶೇಖರ್ ಅವರೇ, ನಮ್ಮ ನೌಕರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಡಿ. ರವಿಕುಮಾರ್ ಅವರೇ, ಎಲ್ಲ ವಿಭಾಗದ ಮುಖ್ಯಸ್ಥರೇ ಹಾಗೂ ನಮ್ಮ ಹಿರಿಯಣ್ಣ ಶ್ರೀಯುತ ಕೆ. ಕೃಷ್ಣ ಅವರೇ, ಹಾಗೆ ಎಲ್ಲ ನನ್ನ ಸಹೋದ್ಯೋಗಿಗಳೇ, ಇವತ್ತಿನ ಕೇಂದ್ರ ಬಿಂದು 31 ವರ್ಷಗಳ ಸುದೀರ್ಘ ಸಮರ್ಪಕ ಶಾಂತಿ ಮನಸ್ಸಿನಿಂದ ಕೆಲಸ ಮಾಡಿ ಅವರ ಅವಧಿಯನ್ನು ಇವತ್ತಿಗೆ ಪೂರೈಸ್ತಾ ಇರ್ತಕ್ಕಂಥ ಶ್ರೀಮತಿ ಎನ್. ಸುಗಂಧಮ್ಮನವರೇ, ಅದೇ ರೀತಿ ಅವರ ಪತಿ ಶ್ರೀಯುತ ಕೃಷ್ಣಯ್ಯನವರೇ, ಹಾಗೆ ಅವರ ಮುದ್ದಿನ ಮಕ್ಕಳಾದಂಥ ಡಾಕ್ಟರ್ ಭಾವನಾದವರೇ ಮತ್ತು ಶ್ರೇಯಸ್ ಅವರೇ, ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಒಂದೇ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ನಾವೆಲ್ಲ ಸಹೋದ್ಯೋಗಿಗಳಾಗಿ ನಾವಿದ್ದೀವಿ ಅಂತ ನಾನಾದ್ರೂ ಭಾವಿಸ್ತೀನಿ. ಒಂದೊಂದು ಅಧ್ಯಾಯಗಳು ಕೂಡ ನಾವು ಮುಂದಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ಬದುಕಿನ ಗ್ರಂಥದಲ್ಲಿ ಕೆಲವೇ ಹಾಳೆಗಳು ಬಾಕಿ ಉಳಿದಿದೆ. ಕೊನೆ ಹಾಳೆಯಾಗಿ ನಮ್ಮ ಗ್ರಂಥದಲ್ಲಿ ನಾವಿರ್ತೀವಿ. ಏನೋ ಜಾರೋಗ್ತಾ ಇದೆ ಸಮಯ ಅಂತೇಳಿ ನಮಗಾದ್ರೂ ಆ ಭಾವನೆಗಳು ಬರ್ತವೆ. ಏನಪ್ಪಾ ಅಂತಂದ್ರೆ ಶ್ರೀಯುತ JP ಅವ್ರನ್ನ ನೆನೆಸ್ಕೊಳ್ಳದೇ ಇರೋ ಸಮಯನೇ ಇಲ್ಲ. ಈ ಉದ್ಯೋಗ, ಈ ಸಂಸ್ಥೆ ನಮ್ಗೆ ಏನೆಲ್ಲ ಕೊಟ್ಟಿದೆ, ನಮ್ಗೆ ಘನತೆ ಕೊಟ್ಟಿದೆ, ಬದುಕು ಕೊಟ್ಟಿದೆ, ಹಾಲಿಡೇಸ್ ಕೊಟ್ಟಿದೆ, ವಿನೋದ ಕೊಟ್ಟಿದೆ, ಹೆಸರು ಕೊಟ್ಟಿದೆ, ಎಲ್ಲ ಕೊಟ್ಟಿದೆ. ಇದರಿಂದ ಪ್ರತಿ ಕ್ಷಣ ಹೆಸರು ಜೊತೆಗೆ ನಮ್ಗೆ ಶ್ರೀಯುತ JP ಶಿಕ್ಷಣ ಶಿಲ್ಪಿ ಇವರ ನೆನಪು ಆಗ್ತಾನೆ ಇದೆ. ಯಾವಾಗ ಭಾವನೆಗಳು ಮಿತಿ ಮೀರುತ್ತೋ ಮಾತುಗಳು ಮೌನ ಆಗುತ್ತೆ ಅಂತಾರಲ್ಲ, ಆ ಪರಿಸ್ಥಿತಿನಲ್ಲಿ ಇದ್ದೀನಿ ನಾನು. ಬಹಳ ಬಲವಂತವಾಗಿ ಮಾತುಗಳನ್ನ ನಾನು ಹೊರತಂದು ನಾನು ಆಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸೌಜನ್ಯತೆ, ಶಿಷ್ಟಾಚಾರ. ಬಾಬಾ ಸಾಹೇಬ್ನ ನಾವು ಸದಾಕಾಲ ನೆನೀತೀವಿ. ಯಾಕಂತಂದ್ರೆ ಇತಿಹಾಸದಲ್ಲಿ ಅವ್ರಿಗಿಂತ ದೊಡ್ಡ ಮಹಿಳಾ ಪರವಾದಿನೇ ಇಲ್ಲ. ಅವರಂತ ಮಾನವತಾವಾದಿ ಇಲ್ಲ ಅನ್ನೋದ್ರ ಜೊತೆಗೆ ಅವರೊಬ್ರು ಮಹಿಳಾ ಪರವಾದಿ. ಅದರ ಮೂಲಕನೇ ಅವರು ತಮ್ಮ ಮಂತ್ರಿ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟು ಹೊರಬಂದಿದ್ರು. ಯಾವಾಗ ತಮ್ಮ ಕಾರ್ಯ ಸಾಧನೆ ಆಗಲಿಲ್ಲ. ಅವರ ಕಾರ್ಯ ಸಾಧನೆ ಕ್ರಮೇಣ ಆಗ್ತಾ ಇದೆ. ಅದರಿಂದನೇ ಸಾಕಷ್ಟು ನಮ್ಮ ಅಕ್ಕ ತಂಗಿಯರು ಇವತ್ತಿನ ದಿನ ಸಾರ್ವಜನಿಕ ರಂಗದಲ್ಲಿ ಕಾಣಿಸ್ಕೊತಾ ಇದ್ದಾರೆ, ಯಶಸ್ವಿ ಆಗ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆನೇ ನಮ್ಮ ಸಹೋದ್ಯೋಗಿ ಶ್ರೀಮತಿ ಎನ್. ಸುಗಂಧಮ್ಮ ಅವರು. ಬಾಬಾ ಸಾಹೇಬ್ ಹೆಸರು ಹೇಳಿದ ಮೇಲೆ ಮಹಿಳೆಯರ ಜೊತೆಗೆ ನಾನು ಸೌಜನ್ಯತೆಯಿಂದ ನಡ್ಕೋಬೇಕು, ಸಭ್ಯತೆಯಿಂದ ನಡ್ಕೋಬೇಕು, ಭದ್ರತೆಯಿಂದ ನಡ್ಕೋಬೇಕು ಅನ್ನೋದು ಗಮನಕ್ಕೆ ಬರುತ್ತೆ. ಒಂದು ಮಗಳ ತಂದೆಯಾಗಿ ಆ ಮಗಳು ಈಗ ಪ್ರಬುದ್ಧಾವಸ್ಥೆಗೆ ಬಂದು ಸಮಾಜನ ಪ್ರವೇಶ ಮಾಡಬೇಕಾದ್ರೆ ನನಗೆ ಹೆಣ್ಮಕ್ಳಿಗೆ ಆದ್ಯತೆ, ಭದ್ರತೆ ಎಲ್ಲ ಸಿಗ್ಬೇಕು ಅಂತ ಈ ಕ್ಷಣಕ್ಕೆ ಅನ್ನಿಸ್ತಾ ಇದೆ. ಆದ್ರಿಂದ ಬಾಬಾ ಸಾಹೇಬ್ ಅವರ ಪ್ರಯತ್ನ, ಹೋರಾಟ ನನಗೆ ಹೆಚ್ಚು ಪ್ರಸ್ತುತ, ಹೆಚ್ಚು ಅರ್ಥಪೂರ್ಣ ಅಂತ ನನಗೆ ಈಗ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು, ಈ ಪುರುಷ ಪ್ರಧಾನ ಹ್ಯಾಂಡ್ ಓವರ್ ಅಂತಾರಲ್ಲ, ನಶೆ, ಅದರಿಂದ ಕ್ರಮೇಣ ನಾವು ಆಚೆಗೆ ಬರ್ತಾ ಇದ್ದೀವಿ. ನಾವು ಇಲ್ಲಿ ಆಚೆಗೆ ಬಂದು ಒಂದು ಮಹಿಳಾ ಸಹೋದ್ಯೋಗಿಯೊಂದಿಗೆ ಹೇಗೆ ನಡ್ಕೋಬೇಕು, ಹೇಗೆ ಭ್ರಾತೃತ್ವ ಭಾವನೆಯನ್ನ ಬೆಳೆಸ್ಕೋಬೇಕು, ಹೇಗೆ ಆ ಮಾತೃತ್ವನ ನಾವು ಅನುಸರಿಸಬೇಕು ಅಂತಕ್ಕಂಥ ಭಾವನೆ ಮೂಡಿಸೋದಕ್ಕೆ ನನ್ನ ಮಹಿಳಾ ಸಹೋದ್ಯೋಗಿಗಳೇ ಕಾರಣ. ಅದರಲ್ಲಿ ಎನ್. ಸುಗಂಧಮ್ಮ ಅವರು ಕೂಡ ಪ್ರಮುಖರಾಗಿರ್ತಾರೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಈ ರೀತಿಯಾಗಿ ಅವರು ಹಲವಾರು ಸಬ್ಜೆಕ್ಟ್ಗಳನ್ನ ನಮ್ಮ ವಿಭಾಗದಲ್ಲಿ ಯಶಸ್ವಿಯಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಮತ್ತೆ ನಾವೇನ್ ಮಾಡ್ತೀವಿ, ಗೂಗಲ್ ಕಾಪಿ ಪೇಸ್ಟ್. ಅವ್ರು ಯಾವತ್ತೂ ಅದು ಮಾಡಿದವರೇ ಅಲ್ಲ. ಟೆಕ್ಸ್ಟ್ ಬುಕ್ಗಳನ್ನೇ ಅವಲಂಬಿಸಿ ಅದ್ರ ಮೂಲಕ ಹೆಕ್ಕಿ ತೆಗೆದು ತನ್ನದಾದ ಮುದ್ದಾದ ಅಕ್ಷರಗಳಲ್ಲಿ, ಅವ್ರ ಅಕ್ಷರ ಎಷ್ಟು ಮುದ್ದಾಗಿರುತ್ತೆ. ನಿನ್ನೆ ಮೊನ್ನೆ ಅವರು ರಜಾ ಪತ್ರ ಬರಿಬೇಕಾದ್ರೂ ನನಗೆ ಅನ್ನಿಸ್ತಾ ಇತ್ತು, ಎಷ್ಟು ಸ್ಫುಟವಾಗಿದೆ ಅಲ್ವಾ ಇವರ ಬರವಣಿಗೆ, ಇವರ ಮನಸ್ಸಿನಷ್ಟೇ ತಿಳಿಯಾಗಿದೆ ಅಂತ ಬರವಣಿಗೆ ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ಅವರು ತನ್ನ ಕೂದಲಿಗೆ ಬಣ್ಣನೇ ಹಚ್ಚಲಿಲ್ಲ,
ನನ್ನ ಕೂದಲಲ್ಲಿ ಒಂದು ಬಿಳಿ ಬಣ್ಣ ಬಂದಂಗೆ ನಾನು ಬಿಡಲ್ಲ. ಯಾಕಂದ್ರೆ ನನಗೆ ಆ ಒಂದು ಅಸುರಕ್ಷಿತ ಭಾವನೆ ಇದೆ. ಐ ಆಮ್ ಇನ್ಸೆಕ್ಯೂರ್. ಐ ಕೆನಾಟ್ ಪ್ರೊಜೆಕ್ಟ್ ಮೈ ಏಜ್ ಇನ್ ಫ್ರಂಟ್ ಆಫ್ ದ ಪೀಪಲ್. ನನಗೆ ಆ ಒಂದು ಇನ್ಸೆಕ್ಯೂರಿಟಿ ಇದೆ. ಬಟ್ ಅವ್ರಿಗೆ ಆ ಇನ್ಸೆಕ್ಯೂರಿಟಿ ಇಲ್ಲ. ಇದು ನೋಡಿ, ಅವರು ಎಷ್ಟು ತೇಜಸ್ಸಿಂದ ಕೂಡಿದ್ದಾರೆ, ಎಷ್ಟು ಗ್ರೇಸ್ಫುಲ್ ಆಗಿದ್ದಾರೆ. ಅವ್ರಿಗೆ ಟೈಮ್ ಬೇಕಾ ಹೇಗೆ? ಇದು ಯಾಕೆ ಸಾಧ್ಯ ಆಗ್ತಾ ಇದೆ ಅವ್ರಿಗೆ? ಆ ಕಳೆ ಯಾಕಿದೆ ಅಂತಂದ್ರೆ ಅವ್ರಿಗೆ ಇರ್ತಕ್ಕಂಥ ನಿಷ್ಕಳಂಕ, ನಿಸ್ಪೃಹ ಈ ಭಾವನೆಗಳು ಅವ್ರ ಮನಸ್ಸಿನಲ್ಲಿ ಮನೆ ಮಾಡಿರೋದ್ರಿಂದ ಅವರ ಮುಖದಲ್ಲಿ ಆ ತೇಜಸ್ಸು ಕಳೆ ಹಾಗೆ ಇದೆ. ಮತ್ತೆ ಸ್ಯಾರಿ ಉಡೋದಕ್ಕೆ ಶೀಸ್ ಅನ್ ಅಂಬಾಸಡರ್, ಅವರೊಬ್ಬ ರಾಯಭಾರಿ ಅಂತ ಹೇಳಿ ಅಷ್ಟು ಶೋಭಾಯಮಾನವಾಗಿ ಅವ್ರು ಬಿಟ್ಟು ಬರ್ತಾರೆ. ಎಷ್ಟೋ ಜನ ಅವ್ರ ಕಡೆ ತಿರುಗಿ ಹೋಗ್ತಾರೆ. ಮಾದರಿಯಾಗಿ ಅವ್ರನ್ನ ಅನುಸರಿಸೋರಿದ್ದಾರೆ. ಯಾಕಂದ್ರೆ ಸಂಸಾರದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಒತ್ತಡಗಳಿರುತ್ತೆ. ಬೆಳಗ್ಗೆ 9 ಗಂಟೆಗೆ ಎಲ್ಲರೂ ಬಂದು ಸೇರ್ಬೇಕಿಲ್ಲಿ, ಅಥವಾ 9 ನಮ್ಮ ಪ್ರಾಣ ಸುಮಾರೇ ಓಡ್ಬಿಟ್ಬಿಡ್ತಾರೆ. ಇನ್ನು ನಾವು ಅಲ್ಲ, ನಮಗ್ ಕಷ್ಟ ಓಡಕ್ಕೆ, ಅದು ಪ್ರಯತ್ನ. ಮೇಡಮ್ ಆ 9:10 ಇಷ್ಟೆಲ್ಲ ಸಿದ್ಧವಾಗಿ ಆ ನಾಜೂಕಾಗಿ ಆ ಶ್ರದ್ಧಾಭಾವನೆಯಿಂದ ಬರಕ್ ಸಾಧ್ಯ ಆಗ್ತಿತ್ತಲ್ಲ, ಅದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸ್ಬೇಕು. ಹಿಂದೆ ಗ್ರೀಟಿಂಗ್ ಕಾರ್ಡ್ಗಳನ್ನ ಕಳಿಸ್ತಾ ಇದ್ವಿ ನಾವು. ನಾನಂತೂ 100-150 ಗ್ರೀಟಿಂಗ್ ಕಾರ್ಡ್ಗಳನ್ನ ಕಳಿಸ್ತಾ ಇದ್ದೆ. ಈಗ ಬಿಡಿ SMS ವಾಟ್ಸಪ್ ಬಂದ್ಬಿಡ್ತಾರೆ. ಆ 150 ಗ್ರೀಟಿಂಗ್ ಕಾರ್ಡ್ ಕಳಿಸಿದ್ದಾರೆ. ನನಗ್ ಬರ್ತಾ ಇದ್ದು 1, 2, 3 ರಿಟರ್ನ್. ಅಂದ್ರೆ ಪ್ರತಿಕ್ರಿಯೆ ಬರ್ತಾ ಇದ್ದಿದ್ದು 2, 3. ಅದು ನನ್ನ ರೂಮ್ಮೇಟ್ ರೇಗ್ಸೋರು, ಯಾಕಪ್ಪ ಸ್ವಲ್ಪ ಕಮ್ಮಿ ದಿನಗಳಲ್ವ ಅವೆಲ್ಲ, ಆದ್ರೂ ₹1 ₹2 ಒಂದೊಂದು ಕಾರ್ಡ್ ನಾವು ಖರ್ಚು ಮಾಡಿ 100-200 ಖರ್ಚು ಮಾಡಿ ಸ್ಟ್ಯಾಂಪ್ ಎಲ್ಲ. ಅದೇ ರೀತಿ ನಾನು NS ಮೇಡಮ್ ಅವ್ರಿಗೂ ಕಳಿಸ್ತೇನೆ. ಆ 3 ಜನ ಅಂದಲ್ಲ ಪ್ರತಿಕ್ರಿಯೆ, ಅದು ಸಿಕ್ಕಿತ್ತಲ್ಲ ನಮ್ಗೆ ವಾಪಸ್. ಆ ಒಂದು ಅನುಭವ, ಭಾವನೆ, ಆ ಖುಷಿ, ಅದರಲ್ಲಿ ಅವರ ಪಾಲ್ದಾರಿಕೆಗಳಿದೆ ಹೇಳೋದಕ್ಕೆ ನಾನು ಖುಷಿ. ಅವರು ಸಾಮಾನ್ಯವಾಗಿ ಒಂದು ಹಿಂಜರಿಕೆ, ಒಂದು ಸಂಕೋಚ ಸ್ವಭಾವ ಇದೆಲ್ಲ ಇರುತ್ತಲ್ಲ ಅವ್ರಿಗೆ. ಕಾರಲ್ಲಿ ಕೂರಿಸಿ ಅವ್ರನ್ನ ಇದೆಲ್ಲ ಮಾಯ ಅವರು ಸಾಮಾನ್ಯ ಬ್ರೇಕ್ ಹಿಡಿಯಲ್ಲ. ಐ ಆಮ್ ಸಾರಿ, ಅವ್ರು ಬ್ರೇಕ್ ಹಿಡಿಬೇಕಾದ್ರೆ ಫೈನಲ್ ಪಾರ್ಕಿಂಗ್ ಅಲ್ಲಿ ಸೊ ಅಟ್ ಯುವರ್ ಓನ್ ರಿಸ್ಕ್ ಡೋಂಟ್ ಚಾಲೆಂಜ್ ಅವರ್ ಬ್ರೇಕ್, ಶಿ ವೋಂಟ್ ಅಪ್ಲೈ. ಆದ್ರೆ ನಾವು ಪಾರ್ಕ್ ಮಾಡೋದಕ್ಕೆ ಎಷ್ಟು ಹೊತ್ತಾಡ್ತೀವಿ. ಡ್ರೈವ್ ಮಾಡೋದಕ್ಕಿಂತ ಪಾರ್ಕಿಂಗ್ ಇಸ್ ಡಿಫಿಕಲ್ಟ್. ಅದನ್ನ ಓವರಣವಾಗಿ ನಿಲ್ಸೋದಿದೆಯಲ್ಲ, ಅಚ್ಚುಕಟ್ಟಾಗ ಕಷ್ಟ ಇರ್ತದೆ. ನಾವೇನ್ ಮಾಡ್ತೀವಿ, ಅದ್ರ ಹಿಂದೆ ಮುಂದೆ ಜಗ್ಗಾಡಿ ಕೊನೆಗೆ ಏನೋ ನಿಲ್ಲಿಸ್ಕೊಡ್ತೀವಿ. ಅವ್ರ ಹಂಗಲ್ಲ, ರಪ್ಪ ಅಂತ ತಿರ್ಸ್ಬಿಟ್ಟು ನಿಲ್ಲಿಸಿದ್ರೆ ಅದೆಲ್ಲ ಅದಕ್ಕೆ ಮೀನಾಕ್ಷಿ ಮೇಡಮ್ ಅವರು ನಿಧನರಾದಾಗ ಮಧ್ಯಾಹ್ನದ ಮೇಲೆ ಅಂತ್ಯಕ್ರಿಯೆ ಮಾಡಿ ಮುಗಿಸ್ಕೊಂಡ್ಬಂದು ನಾನು ಸ್ಟಾಫ್ ರೂಮಲ್ಲಿ ಕೂತಿದ್ದೆ. ಸಹಜವಾಗಿ ಅಲ್ವಾ, ತಿಳಿಸ್ಬರೋಣ. ನಾನು ಈಗಾಗಲೇ ಹೇಳಿದೆ, ಭಾವನೆಗಳನ್ನ ಮೀರಿ ಮಾತುಗಳು ಬರಲ್ಲ. ಅದೇನಾಗುತ್ತೆ, ಕಣ್ಣಲ್ಲಿ ನೀರು ನಮ್ಮ ಇದನ್ನ ಕಷ್ಟಪಟ್ಟು ತಡಿಬೇಕು. ಯಾಕಂದ್ರೆ ಕಣ್ಣೀರನ್ನ ತೋರ್ಪಡಿಸ್ಕೋಬಾರ್ದು, ನಗುನ ಮಾತ್ರ ತೋರ್ಪಡಿಸ್ಕೋಬೇಕು. ಯಾಕಂದ್ರೆ ಕಣ್ಣೀರು ಸಹಜ, ನಗು ಯಾವಾಗಲೂ ಸಹಜವಾಗಿರ್ಬೇಕು ಅಂತಿಲ್ಲ, ಪ್ರತಕ್ಕಲ್ಲೂ ಆಗ್ಬೋದು. ಅವರು ಮಧ್ಯಾಹ್ನ ಬಂದವರೇ ಸಾಮಾನ್ಯವಾಗಿ ಅವರು ಎಲ್ಲರೂ ಹೇಳ್ದಂಗೆ ಮಿತಭಾಷೆ, ತನ್ನೊಳಗೆ ತಾನು ಇರ್ತಾರ. ಅವರು ಹೊರಗಡೆ ಪ್ರಕಟ ಮಾಡ್ಕೊಳ್ಳೋದು ಬಹಳ ಕಮ್ಮಿ. ಅವ್ರು ಹಿಂಗ್ ಒಳಗ್ ಬಂದ್ರೆ ಸೀದಾ ಅವ್ರ ಕುರ್ಚಿ ಹತ್ರನೇ ತಲುಪೋದು. ಇನ್ನೆಲ್ಲೂ ನಿಂತು ಬೇರೆ ಪ್ರಹಸನಕ್ಕೆ ಅವ್ರ ಹತ್ರ ಅವಕಾಶನೇ ಇಲ್ಲ. ಆದ್ರೆ ಅವತ್ತೇನ ಹಿಂಗ್ ಆಗೋಗ್ತಿದ್ದವರು ನಿಂತು ಸ್ವಲ್ಪ ಮಾತಾಡಿಸಿ ಒಂದು ಸಾಂತ್ವನದ ನುಡಿ ನನಗೆ ಹೇಳಿ ಅವರು ಮುಂದಕ್ಕೆ ಹೋಗ್ತಾರೆ. ಅಂದ್ರೆ ಆ ಆತ್ಮೀಯತೆ, ಒಂದು ಆಪ್ತತೆ ಅಂತ ಇದೆಯಲ್ಲ ಈ ಕುಟುಂಬದಲ್ಲಿ, ನಮ್ಮ PUP ಕುಟುಂಬದಲ್ಲಿ, ಅದು ಯಾವತ್ತೂ ಸುಭದ್ರವಾಗಿರೋದು. ಅವರು ನಿವೃತ್ತಿ ಹೊಂದಿ ಮನೆಗೆ ಹೊಟ್ಟೋದೆ ಹೇಗೋ ಏನೋ ಅಂತ ತಿಳ್ಕೊಳ್ಳೋದು ಬೇಕಾಗಿಲ್ಲ. ಅವ್ರು ಯಾವತ್ತೂ ಈ ಕುಟುಂಬದ ಭಾಗವಾಗಿರ್ತಾರೆ. ಅವ್ರ ಕಷ್ಟ ಸುಖಗಳನ್ನ ನಮ್ಮ ಮುಂದೆ ಹಂಚ್ಕೊಂಡಿದ್ರೆ ಆದ್ರೆ ನಾವು ಸಹಜವಾಗಿ ಓಡಿ ಸೇರ್ತೇವೆ ಅವ್ರ ಮನೆಗೆ, ಅವರಿರೋ ಜಾಗಕ್ಕೆ ಅಂತ ಹೇಳೋದಕ್ಕೆ ನಾನು ವಿಶ್ವಾಸದಿಂದ ಹೇಳ್ತೀನಿ. ಅದೇ ರೀತಿ ಇವತ್ತು ಇಲ್ಲಿ ಬರೋಕ್ಕೆ ನಮಗೆ ಸುಲಭ ಆಗಿದ್ದು ಆಕ್ಚುಲಿ ನಮ್ಮ ಅಧ್ಯಕ್ಷರೇ ಕಾರಣ.
ಡಿ ರವಿಕುಮಾರ್ ಅವರು ನಿನ್ನೆ ನಮ್ಮ ಚೇರ್ಮನ್ ಅವರು ಮಾತಾಡಿಸಿ ಇವ್ರು ಬಿಡು, ಯಾಕಂದ್ರೆ ಬೇರೆ ಕಾಲೇಜಲ್ಲೂ ಇದೆ ಸೆಂಡ್ ಆಫ್, ಅವ್ರು ಯಾರಿಗೂ ಅವಕಾಶ ಆಗಿಲ್ಲ ಹೋಗಕ್ಕೆ. ಇವ್ರು ಹೋಗಿ ಸಣ್ಣ ಸಂಸ್ಥೆನ ಪ್ರತಿನಿಧಿಸಿ ನಮ್ಮ ಚೇರ್ಮನ್ ಜೊತೆ ಮಾತಾಡಲಾಗಿ ನಮ್ಗೆ ಬಿಡುವು ಮಾಡಿಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ ಬರೋದಕ್ಕೂ ಕೂಡ ಅವಕಾಶ ಆಗಿದೆ. ಇನ್ನು ಏನೇನೋ ಹೇಳ್ಬೇಕಿತ್ತು ನನಗೆ ಮನಸ್ಸಿಗೆ ಬರ್ತಾ ಇಲ್ಲ, ಆದ್ರೂ ಮನಸ್ಸು ತುಂಬಿ ಬಂದಿದೆ. ಅವ್ರಿಗೆ ಒಳ್ಳೇದಾಗ್ಲಿ, ಬಿಗರ್ ಪಿಕ್ಚರ್ ಅವೇಟ್ಸ್ ಟು ಹರ್, ಅಂದ್ರೆ ಅವ್ರಿಗೆ ಇನ್ನೂ ದೊಡ್ಡ ಬದುಕುವುದಾಗ್ಲಿ ಅಂತ ಆಶಿಸ್ತಾ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾರೆ.